20 ವರ್ಷಗಳ ಅವಧಿಯಲ್ಲಿ ರಾಜಕಾರಣದಲ್ಲಿ ಅನೇಕ ದೇಶ ಸೇವೆಯಿಂದ ಹಿಡಿದು ದೇಶ ಸೇವೆ, ಜನರ ಸೇವೆನೇ ದೇಶ ಸೇವೆ ಅಂತ ಒಂದು ವ್ಯತ್ಯಾಸ ಇದ್ದಾರೆ. ಎಲ್ಲಾ ಸಾಮಾಜಿಕ ಕಲೆಗಳಿಂದ ಎಲ್ಲಾ ಜನಾಂಗದ ಜನಗಳಿಗೆ ಅನುಕೂಲವಾದಂತ ಎಲ್ಲಾ ಜನಪರ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಿಜಯನಗರದ ಮಂಡಲ ಅಧ್ಯಕ್ಷರಾದಂತಹ ಅವರಿಗೆ ನಮ್ಮ ಜನತೆ ಸಂಪೂರ್ಣವಾದಂತ ಬೆಂಬಲ ಇದೆ. ವಿಜಯನಗರದಲ್ಲಿ ಏನಾದ್ರೂ ಆಗ್ತದೆ ಅಂತಂದ್ರೆ ಬಿಜೆಪಿಯಿಂದ ಏನಾಗ್ತದೆ ಬದಲಾವಣೆ ಆಗ್ತದೆ ಅಂದ್ರೆ ಮುಂಚೂಣಿಯಲ್ಲಿ ಅವರೇ ಸಿಗ್ತದೆ. ಈ GBA ವಿಚಾರ ಬಂದಾಗ ಮಂಡ್ಯದ ಅಧ್ಯಕ್ಷರ ಆದಂತ ಅವರಿಂದಲೇ ಕಾರ್ಯವೈಖರಿ ಸಫಲವಾಗ್ತಾ ಇದೆ. ಎಲ್ಲಾ ರೀತಿಯಿಂದ ಒಳ್ಳೇದಾಗ್ತಾ ಇದೆ. ಜನ ಸಮಾರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಕಾಯಕವೇ ಕೈಲಾಸ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ಜನಪರ ವೇದಿಕೆಯಿಂದ ಸ್ನೇಹಕೂಟದ ವತಿಯಿಂದ ನಾನು ಈ ದೀಪಾನಗರದ ವಾರ್ಡ್ ಅಧ್ಯಕ್ಷನಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದಂತ ಶ್ರೀ ರಾಮಾಂಜನೇಯರವರಿಗೆ ಈ ಜನ್ಮದಿನದ ಶುಭಾಶಯನ ಮೊದಲನೇಗೆ ಕೋರ್ತಾ ಇದ್ದೇನೆ. ಮುಂದೆ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಅಂತಸ್ತು ಮತ್ತು ಅದ್ರ ಜೊತೆಗೆ ಅಧಿಕಾರವನ್ನು ಸಹ ಕೊಡಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತಿದೆ. ಅವರು ಜನಪರ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನಿಸ್ಸೀಮರಾಗಿದ್ದಾರೆ. ಯಾಕೆಂದ್ರೆ ಈ ಭಾಗದಲ್ಲಿ ಗಳೆ ಆಂಜನೇಯ ವಾರ್ಡ್ ಆಗಿರ್ಬೋದು, ದೀಪಾಜಿ ನಗರ, ಬಾಪೂಜಿ ನಗರ, ಇಲ್ಲೆಲ್ಲ ಅವರ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವರು ಜನಾನುರಾಗಿ ಜನಪರ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಇರ್ತಾರೆ. ಆ ರೀತಿ ಇರ್ತಕ್ಕಂಥ ನಾಯಕ ನಮ್ಗೆ ಅಧ್ಯಕ್ಷ ಆಗಿರೋದು ಬಹಳ ನಮ್ಗೆ ಸಂತೋಷವನ್ನು ಉಂಟು ಮಾಡಿದೆ. ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಮತ್ತೆ ನಾವು ಬಿಜೆಪಿಯ MLA ನೋಡ್ತೇವೆ ನೇತೃತ್ವದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹುಟ್ಟುಹಬ್ಬದ ದಿನ ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಬರುವಂತ ಅಧಿಕಾರವನ್ನು ಕೊಡ್ಲಿ, ಜನಸೇವೆ ಮಾಡ್ಲಿ, ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಅವರು ನಿರಂತರ ಅಧಿಕಾರ ಅವರ ಯಶಸ್ವಿ ಆದ್ಮೇಲೆ ವರ್ಷ ತುಂಬಾ ಯಶಸ್ವಿಯಾಗಿ ಅಧ್ಯಕ್ಷರ ಅವಧಿಯನ್ನ ಮುಂದಿನ ದಿನ ಇನ್ನ ಕಠಿಣವಾದಂತ ಸಂದರ್ಭ ಬರುತ್ತೆ, ಎಲೆಕ್ಷನ್ ಬರುತ್ತೆ. ಆವಾಗ ತಮ್ಮ ಸಂಪೂರ್ಣ ಸಮಯನ ಎಲ್ಲರ ಒಳಿತಿಗಾಗಿ, ರಾಜಕಾರಣದ ಒಳಿತಿಗಾಗಿ ನಮ್ಮ ಈ ಭಾಗದಲ್ಲಿ ಇವತ್ತು ಅವ್ರಿಗೂ ಶಾಸಕರಿಲ್ಲ. ಶಾಸಕರಿಗೆ ಆಗ್ಬೇಕಂದ್ರೆ ಕಾರ್ಯಕರ್ತರ ಶ್ರಮ ಬೇಕು, ಕಾರ್ಯಕರ್ತರು ಶ್ರಮ ಬೇಕು. ಆ ದಾರಿನಲ್ಲಿ ಅವರು ಯಶಸ್ವಿ ನಡೀಲಿ. ಅವರ ಅಧ್ಯಕ್ಷತೆಯಲ್ಲಿ ನಮ್ಗೆ ಒಬ್ಬ ಒಳ್ಳೆ MLA ಆಯ್ಕೆ ಬರ್ಲಿ. ಅವರು ಕೂಡ ಅದ್ರ ಜೊತೆ ಅಧಿಕಾರ ಸಿಗ್ಲಿ. ಒಬ್ಬ ಯಶಸ್ವಿ ನಾಯಕ ದೊಡ್ಡ ಮರದ ಕೆಳಗಡೆ ಅವರು ಒಳ್ಳೆ ನೆರಳಲ್ಲಿ ಬಂದಂತವ್ರು ನಮ್ಮ ವಿ ಸೋಮಣ್ಣ ಅವರ ಅಧ್ಯಕ್ಷ ನಾಯಕತ್ವದಲ್ಲಿ ಅವರ ಒಂದು ಯಶಸ್ಸು ಇವ್ರಿಗೂ ಕೂಡ ಶ್ರೇಯಸ್ಸನ್ನ ಸಿಗ್ಲಿ. ಅವ್ರ ಬಂದು ನಡೆದಾರಿನಲ್ಲಿ ಕೂಡ ದಾರಿನಲ್ಲಿ ಹೋಗ್ಲಿ. ಹಾಗೆ ನಮ್ಮ ನಾಯಕರಾದಂತ ರವೀಂದ್ರ ಅವರು ಕೂಡ ಬರುವಂತ ದಿನದಲ್ಲಿ ನಮ್ಮ ಮುಂದೆ ಆಶೀರ್ವಾದ ಸರ್. ಯಾವುದೇ MLA ಅವರು ಯಾವುದೇ ಅನುಮಾನ ಇಲ್ಲ. ನಮ್ಮ ತೇಜಸ್ವಿ ಅವರು ಕೂಡ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ತುಂಬಾ ಅತ್ಯಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಯಶಸ್ವಿಯಾಗಿ ಅವರು ರಾಜಕಾರಣದಲ್ಲಿ ಮುಂದುವರಿತಾ ಇದ್ದಾರೆ. ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಒಳ್ಳೆ ಫಾರಿನ್ ಮಿನಿಸ್ಟರ್ ಆಗಿ ಅಧಿಕಾರ ಪಡೀಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಶ್ರೇಯಸ್ ಬರಂತ ಕೆಲಸ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತಾ ನನ್ನ ಮಾತುಗಳನ್ನು ದೇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮನ ನಮ್ಗೆ ಯಾವಾಗೂ ಅವರು ಇವತ್ತು ಇರ್ಲೇಬೇಕು, ನೀವು ಬರ್ಲೇಬೇಕು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲ ನಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದು ಇವ್ರ ಜೊತೆಗೆ ತೊಡಸ್ಕೊಳ್ಳುವಂತ ಭಾಗ್ಯ ಸಿಕ್ತು. ಇಷ್ಟೊಂದು ಜನ ಸೇರಿ ಎಲ್ಲ ಈ ಕಾರ್ಯಕ್ರಮ ಮಾಡಿ ಹೊಂದಿದ್ದಾರೆ ಅಂದ್ರೆ ಯಾವುದೋ ಜನ ಪುಣ್ಯ ಅಂತ ನಾನು ಅನ್ಕೊಳ್ತಾ. ಇಷ್ಟೊಂದು ಜನ ಸಂಪಾದನೆ ಮಾಡಿದ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಒಂದಿನ ನೋಡ್ತಾ ಇದ್ದಂಗೆ ನಾನು ಪ್ರತಿಯೊಬ್ಬರು ನೋಡ್ತಾ ನನಗೆ ಬೈ ಜುಮ್ ಅನ್ನತ್ತೆ. ಯಾಕೆ ಅಂದ್ರೆ ನನಗೆ ಇಷ್ಟೊಂದು ಅಭಿಮಾನಿಗಳಿದಾರಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನನಗೆ ಅನುಭವವಾದಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವನ್ನೆಲ್ಲ ನಾನು ಪಡ್ತೀನಿ, ನಾನೇ ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣ ಅವರ ಕೃಷ್ಣ ಆಗ್ಬೋದು, ನಮ್ಮ ಅವಿನಾಶ್ ಆಗ್ಬೋದು, ಹಾಗೆ ನಮ್ಮ ವೀರೇಶು, ನಮ್ಮ ಗೋವಿಂದೇಗೌಡರು, ಹೀಗೆ ಅನೇಕ ಸತೀಶು, ಆಮೇಲೆ ಮತ್ತೆ ಇನ್ನು ಅನೇಕರು ಎಲ್ಲ ನಮ್ಮ ಸ್ನೇಹಿತರ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದೆಲ್ಲ ನನಗೆ ಎಷ್ಟು ನಾನು ಇದಿಲ್ಲ ನನಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಮೇನ್ ಆಗಿ ಹಿರಿಯಂತ ನಮ್ಮ ರವೀಂದ್ರ ಅವರು, ನಮ್ಮ ಅರುಣ್ ಸೋಮಣ್ಣ ಅವರು ಬಂದಿದ್ರು, ನಮ್ಮ ನಾಯಕರು ಸೋಮಣ್ಣ ಬಂದಿದ್ರು,
ಹಾಗೆ ನಮ್ಮ ಚೇರ್ಮನ್ ಈ ಭಾಗ ಚೇರ್ಮನ್ ಅಂತಾನೆ ಖ್ಯಾತಿ ಆಗಿರ್ತಕ್ಕಂಥ ನಮ್ಮ ಚಂದ್ರಪ್ಪ ಅವ್ರು ಬಂದಿದ್ರು. ಹೀಗೆ ಅನೇಕ ಗಣ್ಯರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದಾಗ ನನಗೆ ಬಹಳ ಸಂತೋಷ ಆಯ್ತು. ಇನ್ನ ನನಗೆ ಹೆಚ್ಚಿನ ಶಕ್ತಿ ಕೊಂಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಇದಾಗಿದ್ದೀನಿ ಅನ್ನೋದು ನಾನು ಗೊತ್ತಿರಲಿಲ್ಲ. ಅಂತ ಭಗವಂತ ದಾಳಿ ಆಂಜನೇಯ ಅಂದ್ರೆ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಇಷ್ಟು ಶಕ್ತಿ ಕೊಂಡಿ ಅಂತ ಭಗವಂತ ನನ್ನ